ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಮ್ಮ ಮನೆಯಂಗಳದಿ ಬೆಳೆದೊಂದ ಹೂವನ್ನು ನಿಮ್ಮ ಮಡಿಲೊಳಗೆ ಇರಿಸಲು ತಂದಿಹೇವು. ಕೊಳ್ಳಿರಿ ಮಗುವನ್ನು ಎಮ್ಮ ಮನೆಯ ಬೆಳಕನ್ನು ನಿಮ್ಮ ಮನೆಯ ತುಂಬಲು ಒಪ್ಪಿಸುವೆವು. ಭಾವಗೀತೆಯ ಈ ಸಾಲನ್ನು ಕೇಳ್ತಾ ಇದ್ದ ಹಾಗೆ ಅಪ್ಪ ಅಮ್ಮಂದರು ತಾವು ಹೆತ್ತ ಮಗಳನ್ನು, ಮುದ್ದಿನಿಂದ ಬೆಳೆಸಿದ ಮಗಳನ್ನು ಗಂಡನ ಮನೆಗೆ ಒಪ್ಪಿಸುವ ಕ್ಷಣ ಇದೆಯಲ್ಲ, ಆ ಕ್ಷಣ ನೆನಪಿಗೆ ಬರುತ್ತೆ. ಎಂತಹ ಕಠಿಣ ಹೃದಯಗಳೇ ಆಗಿದ್ದರೂ ಸಹ ಆ ಕ್ಷಣದಲ್ಲಿ ಮನಸ್ಸು ಕರಗೋದು ಉಂಟು. ನಿಮ್ಮ ಮನೆಯಂಗಳದಿ ಬೆಳೆದೆಲ್ಲ ಹೂವುಗಳನ್ನು ಕನ್ನಡಿಗರ ಮಡಲಲ್ಲಿ ತುಂಬಿಸಿದಿರಿ. ಆ ಹೂವುಗಳು ಅರಳುತ್ತಿವೆ, ಬೆಳಗುತ್ತಿವೆ ನೋಡಿ ಅಂತ ಹೇಳ್ತಾರೆ ಗೀತಾಚಾರ್ಯ ಅವರು. ಯಾರಿವರು ಅನ್ನೋದನ್ನು ಹೇಳ್ತಾರೆ ಸುಜನಾ ಅವರು. ತಿದ್ದಿ ತೀಡಿದ ಪೇಟ, ತೀಡಿ ತಿದ್ದಿದ ಕೋಟು, ನಿರಿಗೊಂಡ ಅಚ್ಚ ಬಿಳಿ ಪಂಚೆ, ಕಡೆದು ನಿಲ್ಲಿಸಿದ ಪಂಚಲೋಹದ ವಿಗ್ರಹದ ಮಾತು, ಗರಿ ಮುರಿಯ ದಚ್ಚು ಬೆಲ್ಲದ ಮಾಟ, ತಾಳೆ ಹೂ ದಳವ ಬಿಚ್ಚಿದಂತೆಲ್ಲ ಹೆಚ್ಚುವುದು ಕಂಪು, ನಯಗೊಳ್ಳುವುದು ಎಸಳು, ಸೊಡರ ಗೊಂಚಲ ಹಚ್ಚಿ ತೂಗು ಬಿಟ್ಟಿರುವ ದೀಪಸ್ತಂಭ, ಬೆಣಚು ಕಲ್ಲಿನ ಪಾತ್ರದಲ್ಲಿ ಮರ್ಮರಿಸಿ ಹರಿದಿರುವ ಕಾರ್ತಿಕದ ಧರ್ಮಸ್ಥಳದ ಹೊಳೆ, ಮಾಗುತ್ತಾ ಹೋದ ಜೀವ, ಮಾತನ್ನೇ ಮಾಗುತ್ತಾ ಹೋದ ಜೀವ, ಮಿದು ಪದದೊಳಗೆ ಹದಗಂಡ ಭಾವ, ಗಾರುಗೊಳಿಸದೆ ನಯವ ಮತ್ತೆ ನಯದೊಳು ಜಾರಿಸದೆ, ಭಾವ ವಿನಯವ ಅರಳಿಸಿದ ಜೀವ, ಜೀವ ಪ್ರಣಯವ ಗೌರವಿಸಿದ ಮಹಾನುಭಾವ. ಹೀಗೆ ವರ್ಣಿಸ್ತಾರೆ ಸುಜನ. ಯಾರಿವರು ಇಷ್ಟೆಲ್ಲ ಒಳ್ಳೆಯ ಮಾತುಗಳಿಗೆ ಪಾತ್ರರಾಗಿರುವರು ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹುಟ್ಟಬಹುದು. ಅವರೇ ವಿ ಸಿ ಅಂತ ಕನ್ನಡಿಗರಲ್ಲಿ ಪ್ರಖ್ಯಾತರಾಗಿರ್ತಕ್ಕಂಥ ವಿ ಸೀತಾರಾಮಯ್ಯ ಅವರು. ವಿ ಸೀತಾರಾಮಯ್ಯ ಅವರು ಕನ್ನಡ ಸಾಹಿತ್ಯದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಇತಿಹಾಸದಲ್ಲಿ, ಧರ್ಮಶಾಸ್ತ್ರದಲ್ಲಿ ಹಾಗೂ ಕಾನೂನಿನಲ್ಲಿ ಅಪಾರವಾದ ಆಸಕ್ತಿಯನ್ನು ತಳೆದು ಸ್ವ ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಗಳಿಸಿ ಆ ಕ್ಷೇತ್ರದಲ್ಲಿ ವಿವಿಧ ಕೃತಿಗಳನ್ನು ರಚಿಸಿದವರು. ಅವರ ಭಾವಗೀತೆಗಳು ಎಲ್ಲರ ಮನೆ ಮಾತಾಗಿವೆ. ಇಂತಹ ವಿ ಸಿ ಅವರ 100ರ ನೆನಪಿನಲ್ಲಿ, ಅವರು ಹುಟ್ಟಿ ಶತಮಾನಗಳು ಸಂದ ಕ್ಷಣದಲ್ಲಿ ಒಂದು ವಿಶೇಷವಾದ ಒಂದು ಗ್ರಂಥವನ್ನು ಸಮರ್ಪಿಸಲಾಯಿತು. ಈ ಗ್ರಂಥದ ಸಂಪಾದಕರು ಪ್ರೊಫೆಸರ್ LS ಶೇಷಗಿರಿರಾವ್ ಅವರು ಹಾಗೂ MB ವೆಂಕಟೇಶ್ ಮೂರ್ತಿ ಅವರು ಈ ಕೃತಿಯನ್ನು ಸಂಪಾದಿಸಿದ್ದಾರೆ. ಈ ಕೃತಿಯನ್ನು 4 ಭಾಗಗಳಾಗಿ ವಿಂಗಡಿಸ್ತಾರೆ. ಕಾವ್ಯಾಂಜಲಿ ಅನ್ನೋ ಭಾಗದಲ್ಲಿ ಈಗಷ್ಟೇ ನಾನು ಓದಿದೆ ಸುಜನಾ ಅವರ ಗೀತೆಯನ್ನು. ಹಾಗೆಯೇ ಮಾಸ್ತಿ ವೆಂಕಟೇಶಯ್ಯಂಗಾರ್, ದರಾ ಬೇಂದ್ರೆ, MV ಸೀತಾರಾಮಯ್ಯ, ವೇಣುಗೋಪಾಲ ಸೊರಬ, KS ನರಸಿಂಹಸ್ವಾಮಿ, GS ಶಿವರುದ್ರಪ್ಪ ಮುಂತಾದವರು ಬರೆದ ಕವನಗಳೆಲ್ಲ ಮೊದಲ ಭಾಗದಲ್ಲಿದೆ. 2ನೇ ಭಾಗ ಸ್ಮರಣ ಅಂತ ಹೆಸರು ಕೊಟ್ಟಿದ್ದಾರೆ. ವಿ ಸಿ ಅವರನ್ನು ಕಂಡು ಅವರೊಡನೆ ಒಡನಾಡಿದ ನೆನಪುಗಳು ಏನಿವೆ ಆ ನೆನಪುಗಳನ್ನೆಲ್ಲ ಮೆಲುಕು ಹಾಕಿದ್ದಾರೆ ಶಿವರಾಮ ಕಾರಂತರು, ರಂಶ್ರೀ ಮುಗಳಿಯವರು, ಶೇಷಾಚಾರ್ಯವರು, G ವೆಂಕಟಸುಬ್ಬಯ್ಯನವರು. ಹೀಗೆ 2ನೇ ಭಾಗದಲ್ಲಿ ಬರುತ್ತೆ. 3ನೇ ಭಾಗದಲ್ಲಿ ನಮನ. ವಿ ಸಿ ಅವರಿಗಿಂತ ವಯಸ್ಸಿನಲ್ಲಿ ಸ್ವಲ್ಪ ಚಿಕ್ಕವರು ಯಾರಿರ್ತಾರೋ ಹಾಗೆ ನುಡಿ ನಮನವನ್ನು ಬರಹಗಳ ಮೂಲಕ ಅವರು ಸಲ್ಲಿಸ್ತಾ ಇದ್ದಾರೆ. ಕೊನೆಯ ಭಾಗದಲ್ಲಿ ವಂದನ. ಈ ಧೀಮಂತ ವ್ಯಕ್ತಿಗೆ ವಂದನೆಗಳನ್ನು ಸಲ್ಲಿಸುವ ಮಹಾನುಭಾವರು ತಮ್ಮ ವಂದನೆಗಳನ್ನು ನೀಡ್ತಾ ಹೋಗ್ತಾರೆ. ಹೀಗೆ ಸೊಗಸಾಗಿದೆ ಈ ಒಂದು ಕೃತಿ. ಸುಮಾರು 600 ಪುಟಗಳ ಬೃಹತ್ ಕೃತಿ.
ಹಾಗಾಗಿ ವಿ ಸಿ ಅವರ ಚಿತ್ರಣವನ್ನು ತಿಳಿಬೇಕಾದರೆ ಈ ಒಂದು ಕೃತಿಯನ್ನು ಓದಬೇಕಾಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಲರಾಮ್ ಉಡವಡಿಗೆ ಅಂತ, ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಉದ್ಯೋಗ LIC ಪೋಸ್ಟಲ್ ಏಜೆಂಟು. ಹವ್ಯಾಸಗಳು ಕ್ರಿಕೆಟ್ ನೋಡುವುದು, ತಟ್ಟಂತ ಕಾರ್ಯಕ್ರಮ ವೀಕ್ಷಿಸುವುದು. ಬಲರಾಮ್ ಅವರಿಗೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು MN ಸುಬ್ಬಲಕ್ಷ್ಮ ಅಂತ, ಮೈಸೂರಿಂದ ಬಂದಿದ್ದೇನೆ. ನಿವೃತ್ತ ಶಿಕ್ಷಕಿ. ಮತ್ತು ವಿಜಯ ಕರ್ನಾಟಕ, ಮೈಸೂರು ಮಿತ್ರ ಪೇಪರ್ ಓದೋದು, ಅದರಲ್ಲಿ ಬರ್ತಕ್ಕಂಥ ಪದಬಂಧ ಬಿಡಿಸೋದು, ಅಂದರೆ ಕ್ರಿಕೆಟ್ ನೋಡೋದು, ಹಾಡೋದು, ಸಂಗೀತ ಕೇಳೋದು, ಅದು ನನ್ನ ಹವ್ಯಾಸ. ಸುಬ್ಬಲಕ್ಷ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತಾಚಾರ್ ಅಂತ, ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಿಂದ ಬಂದಿದ್ದೀನಿ. ನಾನು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತನಾಗಿದ್ದೇನೆ. ನನ್ನ ಹವ್ಯಾಸ ದಿನಪತ್ರಿಕೆಯನ್ನು ಓದುವುದು, ಒಳ್ಳೆಯ ಕತೆ ಕಾದಂಬರಿಗಳನ್ನು ಓದುವುದು, ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳುವುದು ಇತ್ಯಾದಿ. ಹನುಮಂತಾಚಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾದ ನೈರೋಬಿ ಕೀನ್ಯಾ ಪ್ರಾಂತದ RK ಶಿರೂರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ರಂಗ ಕೈರಳಿ, ಕಿರಣ್ ಭಟ್ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕಂಪ್ಯೂಟರ್ ದಿಗ್ಗಜ ಮೈಕ್ರೋಸಾಫ್ಟ್ ಸಂಸ್ಥೆಯು ಜನ್ಮ ತಳೆದು ಎಷ್ಟು ವರ್ಷಗಳಾಗಿವೆ? ಆಯ್ಕೆಗಳನ್ನು ನೋಡೋಣ. 75 ವರ್ಷ, 25 ವರ್ಷ, 50 ವರ್ಷ, 100 ವರ್ಷ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರುತ್ತಿದ್ದಾರೆ ಬಲರಾಮ್ ಅವರು, ಆನಂತರ ಸುಬ್ಬಲಕ್ಷ್ಮ. ಬಲರಾಮ್ 75. ಆಯ್ಕೆ 1 75 ವರ್ಷ ಅಂತ ಹೇಳ್ತಾ ಇದ್ದಾರೆ. ಸುಬ್ಬಲಕ್ಷ್ಮ 50 ವರ್ಷ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಉತ್ತರವನ್ನು ನೋಡೋಣ. 50 ಎನ್ನುವುದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಸುಬ್ಬಲಕ್ಷ್ಮ ಅವರು ಕೊಟ್ಟಿದ್ದಾರೆ. ರಂಗ ಕೈರಳಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಏಪ್ರಿಲ್ 4, 1975ರಲ್ಲಿ ಇಬ್ಬರು ಈ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಈ ಮೈಕ್ರೋಸಾಫ್ಟ್ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇವತ್ತು ಸುಮಾರು 2.5 ಲಕ್ಷ ಜನರು ಇಡೀ ಜಗತ್ತಿನಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಈ ಸಂಸ್ಥೆಗೆ. ಭಾರತದಲ್ಲೂ ಸಹ ಮೈಕ್ರೋಸಾಫ್ಟ್ ಸಂಸ್ಥೆ ತನ್ನ ಕೆಲಸವನ್ನು ನಡೆಸ್ತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಕ್ಯಾಥರೀನಾ ಏನಾದಳು ಕನ್ನಡಕ್ಕೆ ಪದ್ಮರಾಜ ದಂಡಾವತಿ ಅವರು ಅನುವಾದ ಮಾಡಿದ್ದಾರೆ. ಮೂಲ ಹೈನ್ರಿಷ್ ಬ್ಯೂಲ್. ಪ್ರಶ್ನೆ. 2025ರಲ್ಲಿ ಮಯನ್ಮಾರ್ ದೇಶದಲ್ಲಿ ನಡೆದ ಭೂಕಂಪ ಸಂತ್ರಸ್ತರಿಗೆ ನೆರವು ನೀಡಲು ಭಾರತ ಯಾವ ಯೋಜನೆಯನ್ನು ರೂಪಿಸಿತು? ಆಯ್ಕೆಗಳನ್ನು ನೋಡೋಣ. ಆಪರೇಷನ್ ಶಿವ, ಆಪರೇಷನ್ ಬ್ರಹ್ಮ, ಆಪರೇಷನ್ ವಿಷ್ಣು, ಆಪರೇಷನ್ ಇಂದ್ರ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಸುಬ್ಬಲಕ್ಷ್ಮ, ಆನಂತರ ಬಲರಾಮ್. ಸುಬ್ಬಲಕ್ಷ್ಮ. ಆಪರೇಷನ್ ಇಂದ್ರ. ಆಪರೇಷನ್ ಇಂದ್ರ ಆಯ್ಕೆ 4. ಬಲರಾಮ್. ಆಪರೇಷನ್ ಬ್ರಹ್ಮ. ಆಪರೇಷನ್ ಬ್ರಹ್ಮ ಆಯ್ಕೆ 2. ಉತ್ತರವನ್ನು ನೋಡೋಣ. ಆಪರೇಷನ್ ಬ್ರಹ್ಮ ಉತ್ತರ ಸರಿಯಾಗಿದೆ. ಕ್ಯಾಥರೀನಾ ಏನಾದಳು ಈ ಪುಸ್ತಕವನ್ನು ಬಲರಾಮ್ ಅವರಿಗೆ ಕೊಟ್ಟಿದ್ದೇವೆ. ಆಪರೇಷನ್ ಬ್ರಹ್ಮ ಅಂತ ಯಾಕೆ ಕರೆದರೂ ಇದಕ್ಕೆ ವಿವರಣೆ ಉಂಟು. ನಮ್ಮ ಪ್ರಾಚೀನ ಭಾರತದಲ್ಲಿ
ಇವತ್ತಿನ ಮಯನ್ಮಾರ್ ಅನ್ನೋ ದೇಶ ಏನಿದೆ ಅದನ್ನು ಬ್ರಹ್ಮದೇಶ ಅಂತ ಕರೆಯೋರು. ಆ ಬ್ರಹ್ಮದೇಶ ಕ್ರಮೇಣ ಬರ್ಮಾ ದೇಶ ಆಯಿತು. ಆ ಬರ್ಮಾ ದೇಶ ಇವತ್ತು ಮಯನ್ಮಾರ್ ಅಂತ ಹೆಸರನ್ನು ಬದಲಾಯಿಸ್ಕೊಂಡಿದೆ. 7.7 ರೀಟರ್ ಸ್ಕೇಲಲ್ಲಿ ಭೂಕಂಪನ ಸಂಭವಿಸಿದ ಕಾರಣ ಸಾಕಷ್ಟು ಹಾನಿ ಉಂಟಾಯಿತು. ಇದು ನಡೆದದ್ದು ಮಾರ್ಚ್ 28ರಂದು. ಭಾರತೀಯ ವಾಯುಸೇನೆ 2 ವಿಮಾನಗಳಲ್ಲಿ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿತು. ಹಾಗೆಯೇ 50 ಟನ್ ಪರಿಹಾರ ಸಾಮಗ್ರಿಯನ್ನು ಹೊತ್ತುಕೊಂಡಂಥ ಒಂದು ಹಡಗು ಸಹ ಈ ಮಯನ್ಮಾರ್ ದೇಶಕ್ಕೆ ಹೋಗಿ ಅಲ್ಲಿ ನೆರವನ್ನು ನೀಡಿದೆ. ಹಾರಿದಷ್ಟು ಆಕಾಶ ನಾಟಕದ ಪುಸ್ತಕ ತಾಶ್ರೀ ಗುರುರಾಜ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಈ ವರ್ಷ ಕೊಡಗಿನ ಕೌಟುಂಬಿಕ ಮುದ್ದಂಡ ಕಪ್ ಹಾಕಿ ಸ್ಪರ್ಧೆಯಲ್ಲಿ ಎಷ್ಟು ಕುಟುಂಬಗಳು ಸ್ಪರ್ಧಿಸಲಿವೆ? ಆಯ್ಕೆಗಳನ್ನು ನೋಡೋಣ. 390 ಕುಟುಂಬಗಳು, 190 ಕುಟುಂಬಗಳು, 290 ಕುಟುಂಬಗಳು ಹಾಗೂ 490 ಕುಟುಂಬಗಳು. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಲರಾಮ್, ಆನಂತರ ಸುಬ್ಬಲಕ್ಷ್ಮಮ್ಮ. ಬಲರಾಮ್ 290 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಸುಬ್ಬಲಕ್ಷ್ಮಮ್ಮ ಅವರ ಉತ್ತರ 190. ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 390 ಕುಟುಂಬಗಳು ಭಾಗವಹಿಸಲಿವೆ. ಈ ವರ್ಷದ ವಿಶೇಷ ಏನು ಅಂದರೆ ಈ ಒಂದು ಕೌಟುಂಬಿಕ ಹಾಕಿ ಸ್ಪರ್ಧೆ ಏನಿದೆ ಇದು 25ನೇ ವರ್ಷ ನಡೀತಾ ಇದೆ. ಸಿಲ್ವರ್ ಜೂಬಿಲಿ ರಜತ ಮಹೋತ್ಸವ ಈ ವರ್ಷ ನಡೀತಾ ಇರೋದು. ಇಡೀ ಜಗತ್ತಲ್ಲಿ ಎಲ್ಲೂ ಸಹ ಇಷ್ಟು ಕುಟುಂಬಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಹಾಕಿ ಸ್ಪರ್ಧೆಯನ್ನು ನಡೆಸುವ ಉದಾಹರಣೆ ಇಲ್ಲ. ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಮೊದಲ ಸ್ಥಾನವನ್ನು ಪಡೆದಂಥ ತಂಡಕ್ಕೆ 5 ಲಕ್ಷ ರೂಪಾಯಿಗಳ ಬಹುಮಾನ ದೊರೀತಾ ಇದೆ. ಈ ವರ್ಷದ ಈ ರಜತ ಮಹೋತ್ಸವದ ಮತ್ತೊಂದು ವಿಶೇಷ ಏನು ಅಂದರೆ ಮೊದಲ ಬಾರಿಗೆ ಮಹಿಳಾ ಹಾಕಿ ತಂಡಗಳ ನಡುವೆ ಸ್ಪರ್ಧೆಯೂ ಸಹ ಏರ್ಪಡ್ತಾ ಇದೆ. ಸುಮಾರು 40 ತಂಡಗಳು ಭಾಗವಹಿಸ್ತಾ ಇವೆ. 1 ತಿಂಗಳವರೆಗೆ ಈ ಒಂದು ಸ್ಪರ್ಧೆ ನಡೆಯಲಿದೆ. ಮುಂದಿನ ಪುಸ್ತಕ ಡಾಕ್ಟರ್ ಶ್ವೇತಾ BC ಬರೆದ ಬಿಟ್ಟ ಜಾಗ ತುಂಬಿ ಎನ್ನುವ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಕದಂಬ ಕಾಲದ ಪ್ರಖ್ಯಾತ ರೇವು ಪಟ್ಟಣ ಯಾವುದಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಬಾರ್ಕೂರು, ಉದ್ಯಾವರ, ಗೋಪಕಪಟ್ಟಣ, ಭಟ್ಕಳ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಹನುಮಂತಾಚಾರ್, ಎರಡನೇದಾಗಿ ಹೊತ್ತಿದ್ದಾರೆ ಬಲರಾಮ್ ಅವರು. ಹನುಮಂತಾಚಾರ್ ತಮ್ಮ ಉತ್ತರ 4. ಆಯ್ಕೆ 4 ಭಟ್ಕಳ ಅಂತ ಹೇಳ್ತಾ ಇದ್ದಾರೆ ಬಲರಾಮ್. ಮೂರನೇದು ಗೋಪಕಪಟ್ಟಣ. ಉತ್ತರವನ್ನು ನೋಡೋಣ. ಗೋಪಕಪಟ್ಟಣ ಉತ್ತರ ಸರಿಯಾಗಿದೆ. ಬಿಟ್ಟ ಜಾಗ ತುಂಬಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಗೋಪಕಪಟ್ಟಣ ಅಂತ ಯಾವ ಹೆಸರಲ್ಲಿ ಅಂದು ಕರೀತಾ ಇದ್ದರೂ ಆ ಒಂದು ನಗರವನ್ನು ಇವತ್ತು ನಾವು ಗೋವಾ ಅಂತ ಕರೀತೇವೆ. ಗೋವಾ, ಇವತ್ತಿನ ಗೋವಾ, ಅಂದಿನ ಗೋಪಕಪಟ್ಟಣ ಇದು ಆ ಕದಂಬರ ಕಾಲದ ಬಹುದೊಡ್ಡ ರೇವು ಪಟ್ಟಣ, ಬಂದರು ಪಟ್ಟಣ ಆಗಿತ್ತು. ಹಾಗಾಗಿ ಸಮುದ್ರ ಮೂಲಕ ಅನೇಕ ವ್ಯಾಪಾರಗಳು ನಡೀತಾ ಇದ್ವು. ಈ ಗೋಪಕಪಟ್ಟಣ ಅಥವಾ ಗೋವಾ ಇದರ ಪ್ರಸ್ತಾಪ ರಾಮಾಯಣದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ಹಾಗೆಯೇ ಕದಂಬರ ನಂತರ ಬರುವಂಥ ರಾಷ್ಟ್ರಕೂಟರು ಅವರ ಕಾಲದಲ್ಲೂ ಸಹ ಬರುತ್ತೆ. ಇದು ಪೋರ್ಚುಗೀಸರ ಕೈಗೆ ಹೋದ ಮೇಲೆ ಇದರ ಇತಿಹಾಸ ಸಂಪೂರ್ಣವಾಗಿ ಬದಲಾಗುತ್ತೆ. ಬಾಲಕಾಂಡ ಎನ್ನುವ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಜಗದೀಶ್ ಶರ್ಮ ಸಂಪ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ಈಗ ಬಂದಿದೆ. ಕ, ಹ, ಕಾ, ನಿ, ನೆ. 1 ನಿಮಿಷದ ಅವಕಾಶ.
ಬಜರುತ್ತಿದ್ದಾರೆ. ಮೊದಲಿಗೆ ಬಲರಾಮ್ ಅವರು ತಮ್ಮ ಉತ್ತರ. ಕಲಹ ಕಲಹ, ನಿಕಾ ನಿವಾರಣೆ ಲಾಸ್ಟ್. ನನಗದು ಬೇಡ, 10 ಅಕ್ಷರ ಬೇಕು. ಕಲಹ ನಿವಾರಣೆ ಮಧ್ಯೆ ಏನು ಬರುತ್ತೆ? ಸುಬ್ಬಲಕ್ಷ್ಮಮ್ಮ. ಕಲಹದ ಕಾಲ ನಿರ್ವಹಣೆ. ಕಲಹದ ಕಾಲ ನಿರ್ವಹಣೆ. ಹನುಮಂತಾಚಾರ್. ಕಲಹದ ಕಾಲ ನಿರ್ವಹಣೆ, ಅದೇ ಸರಿ ಸರ್. ಉತ್ತರವನ್ನು ನೋಡೋಣ. ಕಲಿ ಹಣಕಾಸಿನ ನಿರ್ವಹಣೆ. ಹಣಕಾಸಿನ ನಿರ್ವಹಣೆಯನ್ನು ಮಕ್ಕಳು ಸಹ ಕಲಿಬೇಕು ಅನ್ನೋದು ಒಂದು ಆಶಯ. ಮುಂದಿನ ಪುಸ್ತಕ ಪುರಾಣದ ಪಾತ್ರಗಳು ಮತ್ತು ವರ್ತಮಾನದ ಚಿತ್ರಗಳು. ಕೆ. ರಘು ಶೆಟ್ಟಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 53 ಕೂಡು 37, 69 ಕಳೆ 24, 12 ಗುಣಿಸು 9, 175 ಭಾಗಿಸು 5. ಬಜರುತ್ತಿದ್ದಾರೆ ಸುಬ್ಬಲಕ್ಷ್ಮಮ್ಮ ಅವರು. ಅಂತಿಮ ಉತ್ತರ ಕೊಡಿ, ಹೇಳಿ. ಫೈನಲ್ ಆನ್ಸರ್ 274. 2, 7, 4 ಅಂತ ಉತ್ತರ ಕೊಟ್ಟಿದ್ದೀರಾ. ಹನುಮಂತಾಚಾರ್ ಬಜರುತ್ತಿದ್ದಾರೆ. ಅಂತಿಮ ಉತ್ತರ ಆಚಾರ್ಯ. ಈಗ ಬರ್ಕೋಬಾರ್ದು ಆಚಾರ್ಯ. 276. 276 ಅಂತ ಹೇಳ್ತಾ ಇದ್ದಾರೆ. 2, 7, 6. ಬಲರಾಮ್ ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 90, 45, 108, 35 ಎಲ್ಲವನ್ನು ಕೂಡಿದ್ರೆ 278 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಪುರಾಣ ಪಾತ್ರಗಳ ಈ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ತೆಬರೇಸಿ ರಿಟರ್ನ್ಸ್. BN ಮಲ್ಲೇಶ್ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಪಂಕಜ್ ಉದಾಸ್, ಸುಶೀಲ್ ಕುಮಾರ್ ಮೋದಿ, ಪಂಕಜ್ ಪಟೇಲ್. ಮೊದಲಿಗೆ ಬಜರುತ್ತಿದ್ದಾರೆ ಬಲರಾಮ್, ಆನಂತರ ಹನುಮಂತಾಚಾರ್. ಬಲರಾಮ್. ಪಂಕಜ್ ಉದಾಸ್ ಆಯ್ಕೆ 1. ಹನುಮಂತಾಚಾರ್. ಪಂಕಜ್ ಪಟೇಲ್ ಆಯ್ಕೆ 3. ಆಯ್ಕೆ 4 ಈಗ ನೋಡೋಣ. ಜತಿನ್ ಗೋಸ್ವಾಮಿ. ಉತ್ತರವನ್ನು ನೋಡೋಣ. ಪಂಕಜ್ ಉದಾಸ್ ಉತ್ತರ ಸರಿಯಾಗಿದೆ. ತೆಬರೇಸಿ ರಿಟರ್ನ್ಸ್ ಎನ್ನುವ ಈ ಒಂದು ಪುಸ್ತಕವನ್ನು ಬಲರಾಮ್ ಅವರಿಗೆ ಕೊಟ್ಟಿದ್ದೇವೆ. ಪಂಕಜ್ ಉದಾಸ್ ಅವರಿಗೆ ಪದ್ಮಭೂಷಣ ಗೌರವವನ್ನು ಮರಣೋತ್ತರವಾಗಿ ನೀಡಿದೆ ನಮ್ಮ ಸರ್ಕಾರ. ಗುಜರಾತ್ ರಾಜ್ಯಕ್ಕೆ ಸೇರಿದವರು. ಗಜಲ್ ಹಾಡುಗಾರಿಕೆಯಲ್ಲಿ ಬಹಳ ಪ್ರಖ್ಯಾತರು. ಹಿಂದಿ ಸಿನಿಮಾದಲ್ಲಿ ಇವರು ಒಂದು ಹಾಡಿನಿಂದ ಅದ್ಭುತವಾದ ಸಾಧನೆಯನ್ನು ಮಾಡಿದ್ರು. ಮಹೇಶ್ ಭಟ್ ಅವರ ನಾಮ್ ಅನ್ನೋ ಚಿತ್ರದಲ್ಲಿ ಚಿಟ್ಟಿ ಆಯಿ ಹೇ ಅಂತಕ್ಕಂಥ ಒಂದು ಹಾಡನ್ನು ಹಾಡ್ತಾರೆ. ಆ ಹಾಡು ಒಂದೇ ಹಾಡಲ್ಲಿ ಇಡೀ ಭಾರತೀಯರ ಮನಸ್ಸನ್ನು ಸೂರೆಗೊಳ್ತಾರೆ. ಇವರಿಗೆ 2 ಮಕ್ಕಳು, ನಿರ್ಮಲ್ ಉದಾಸ್ ಮತ್ತು ಮನಹರ್ ಉದಾಸ್ ಅಂತ. ಅವರಿಬ್ಬರೂ ಸಹ ಇವತ್ತು ಗಾಯಕರಾಗಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ನನ್ನೊಳಗಿನ ಹಾಡು ಕ್ಯೂಬಾ. GN ಮೋಹನ್ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಲ, ಸಂ, ತ, ಶಿ, ಲಿ, ಲೇ, ಗಿ, ಗ. ಶಿಲೆಗಳಲ್ಲಿ ಸಂಗೀತ. ಬಜರ್. ಹಾಂ, ಹೇಳಿ. ಶಿಲೆಗಳಲ್ಲಿ ಸಂಗೀತ. ಶಿಲೆಗಳಲ್ಲಿ ಸಂಗೀತ ಅಂತ ಹೇಳ್ತಾರೆ ಸುಬ್ಬಲಕ್ಷ್ಮಮ್ಮ ಅವರು. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಅದೇ ಉತ್ತರವನ್ನು ನೋಡೋಣ. ಶಿಲೆಗಳಲ್ಲಿ ಸಂಗೀತ ಉತ್ತರ ಸರಿಯಾಗಿದೆ. ಸುಬ್ಬಲಕ್ಷ್ಮಮ್ಮ ಅವರಿಗೆ ಕ್ಯೂಬಾ ಈ ಒಂದು ಪುಸ್ತಕವನ್ನು
ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡುವಂಥ ಸಂದರ್ಭ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. 3 ಸುಳುಹುಗಳು ಈಗ ಬಂತು. ಸಮುದ್ರದ ಚೋರ, ಕಾಲಿಗೆ ಹಾಕುವ ಬಳೆ, ಕಣ್ಣುಗಳು. 1 ನಿಮಿಷದ ಅವಕಾಶ. ಕಡಲಗಳ್ಳ ಮೊದಲನೇದು ಕಡಲಗಳ್ಳ. ಬಜರ್ ಒತ್ತು ಬಿಟ್ಟು ಉತ್ತರ ಕೊಡಿಮ್ಮ, ಹಾಗೆ ಕೊಡಬೇಡಿ. ಮೊದಲನೇದು ಸಮುದ್ರದ ಚೋರ, ಕಡಲಗಳ್ಳ. ಕಡಲುಗಳ್ಳ. ಉತ್ತರವನ್ನು ನೋಡೋಣ. ಕಡಲುಗಳ್ಳ ಉತ್ತರ ಸರಿಯಾಗಿದೆ. ಕಾಲಿಗೆ ಹಾಕುವ ಬಳೆ, ಕಡಗ. ಕಡಗ. ಉತ್ತರವನ್ನು ನೋಡೋಣ. ಕಡಗ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಸುಬ್ಬಲಕ್ಷ್ಮಮ್ಮ ಅವರೇ. ಕಣ್ಣುಗಳು ಗೊತ್ತಿಲ್ಲ. 2ನೇದಾಗಿ ಬಜರ್ ಒತ್ತಿದ್ದಾರೆ ಹನುಮಂತಾಚಾರ್ ಅವರು. 3ನೇ ಪ್ರಶ್ನೆಗೆ ಉತ್ತರ ಕೊಡಿ. ಮಧ್ಯದಕ್ಷರ ಗ, ಕಣ್ಣುಗಳು ಸುಳುಹು. ಬಲರಾಮ್, ತಾವು ಉತ್ತರ ಕೊಡ್ತೀರಾ? ಉತ್ತರವನ್ನು ನೋಡೋಣ. ಕಂಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಪುಸ್ತಕಗಳನ್ನು ಕೊಡಬೇಕಾಗಿದೆ ಸುಬ್ಬಲಕ್ಷ್ಮಮ್ಮ ಅವರಿಗೆ. ಬೀದಿಯಲ್ಲಿ ನಡೆಯುತ್ತೊಂದು ವಿಸ್ಮಯ, ಮರ ಏರಲಾಗದ ಗುಮ್ಮ, 2 ಮಕ್ಕಳ ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಸುಬ್ಬಲಕ್ಷ್ಮಮ್ಮ ಅವರಿಗೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಬಲರಾಮ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನುಣ್ಣಗೆ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಹಾಳು ಮಾಡು, ಚೆನ್ನಾಗಿ ರುಬ್ಬು. ಹಾಳು ಮಾಡು. ಮುಂದಿನ ಪ್ರಶ್ನೆ. ಮೋಸಗಾರ, ವಂಚಕ, ಧೂರ್ತ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಠಕ್ಕ, ಠಕ್ಕೆಯ. ಕಕ್ಕ. ಟಕ್ಕ. ಟಕ್ಕ ಫಸ್ಟ್. ಮೊದಲನೇದು. ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯನ್ನು ಯಾರಿಂದ ಪಡೆದರು? ಬ್ರಹ್ಮ, ಶಿವ. ಬ್ರಹ್ಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಕ್ಕಳಿಲ್ಲದಿದ್ದರೆ ಒಂದು ಚಿಂತೆ, ಮಕ್ಕಳು ಇದ್ದರೆ ಒಂದು ಚಿಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ದಿನ ಹುಟ್ಟಿ ದಿನ ಸಾಯೋವರು ಯಾರು? ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ನುಣ್ಣಗೆ ಮಾಡು, ಹಾಳು ಮಾಡು ಸರಿಯಾಗಿದೆ. 2 ಉತ್ತರ ಠಕ್ಕ ಸರಿಯಾಗಿದೆ. 3 ಉತ್ತರ ಶಿವ ಆಗಿತ್ತು, ಬ್ರಹ್ಮ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಮಕ್ಕಳಿಲ್ಲದಿದ್ದರೆ ಒಂದು ಚಿಂತೆ, ಇದ್ದರೆ ನೂರಾರು ಚಿಂತೆ, ಅದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಸೂರ್ಯ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಸುಬ್ಬಲಕ್ಷ್ಮಮ್ಮ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನಾಲಿಗೆಯನ್ನು ಉದ್ದ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಅಣಕಿಸು, ಹೆಚ್ಚು ಮಾತನಾಡು. ಮುಂದಿನ ಪ್ರಶ್ನೆ. ಕಲ್ಲು ಕುಟಿಗನ ಉಳಿ ಅಥವಾ ಚಾಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಟಂಕ, ಠಂಕ. ಮೊದಲನೇದು. ಮೊದಲನೇದು. 3ನೇ ಪ್ರಶ್ನೆ. ವಿಷ್ಣುವಿಗೆ ಪತ್ನಿ ವಿಯೋಗದ ದುಃಖ ಬರಲಿ ಎಂದು ಯಾರು ಶಾಪವನ್ನಿತ್ತರು? ಭೃಗು, ಅತ್ರಿ. ಭೃಗು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಕ್ಕಳು ಬಲ್ಲವೇನು? ಸಿಹಿಯ. ಈ ಒಗಟನ್ನು ಬಿಡಿಸಿ. ಯಾವ ದೈವವನ್ನು ಕ್ಷಯ ವ್ಯಾಧಿಯು ಕಾಡುತ್ತದೆ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ನಾಲಿಗೆಯನ್ನು ಉದ್ದ ಮಾಡು, ಹೆಚ್ಚು ಮಾತನಾಡು ಸರಿಯಾಗಿದೆ. 2 ಉತ್ತರ ಟಂಕ ಸರಿಯಾಗಿದೆ. 3 ಉತ್ತರ ಭೃಗು ಸರಿಯಾಗಿದೆ. 4 ಉತ್ತರ ಮಕ್ಕಳು ಬಲ್ಲವೇನು ಮನೆಯ ಬಡತನವನ್ನು, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಚಂದ್ರ. ಚಂದ್ರನಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ 14 ಕ್ಷಯ, 14 ವೃದ್ಧಿಗಳಾಗೋದನ್ನು ನಾವು ನೋಡ್ತೇವೆ. ಈಗ ಅವಕಾಶ ಬರ್ತಾ ಇದೆ ಹನುಮಂತಾಚಾರ್ ಅವರಿಗೆ. ಮೊದಲ ಪ್ರಶ್ನೆ. ದಿನ ಎಣಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಸಂಬಳಕ್ಕಾಗಿ ಕಾಯಿ, ಸಾವನ್ನು ಎದುರು ನೋಡು. ಸಾವನ್ನು ಎದುರು ನೋಡು. ಮುಂದಿನ ಪ್ರಶ್ನೆ. ಲೋಹವನ್ನು ಶುದ್ಧೀಕರಿಸುವ ಬೆಳುಗಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಟಂಕಣ, ಟಾಕಣ. ಟಾಕಣ. ಮುಂದಿನ ಪ್ರಶ್ನೆ. ಶುಕ್ರಾಚಾರ್ಯರು ಮೃತ ಸಂಜೀವಿನಿಯನ್ನು ಪಡೆಯದಂತೆ ತಡೆಯಲು ಇಂದ್ರನು ಯಾರನ್ನ ಕಳುಹಿಸಿದನು? ಜಯಂತಿ, ವೈಜಯಂತಿ. ಜಯಂತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಗ ಸತ್ತರೆ ಸ್ಮಶಾನ.
ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹೋಗುವಾಗ ಹೂವಿನ ಹೊಲ, ಬರುವಾಗ ಬರೀ ಹೊಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ದಿನ ಎಣಿಸು ಸಾವನ್ನು ಎದುರು ನೋಡು, ಉತ್ತರ ಸರಿಯಾಗಿದೆ. 2 ಉತ್ತರ, ಟಂಕಣ ಸರಿಯಾದ ಉತ್ತರ ಆಗಿತ್ತು, ಟಾಕಣ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಜಯಂತಿ, ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ, ಮಗ ಸತ್ತರೆ ಸ್ಮಶಾನ, ಸೊಸೆ ಸತ್ತರೆ ಸೋಬಾನ. ಇದು ನಮ್ಮ ಬದುಕಿನ ನಮ್ಮ ಸಮಾಜದ ಒಂದು ವ್ಯಂಗ್ಯ. 5ನೇ ಪ್ರಶ್ನೆಗೆ ಉತ್ತರ, ಇದು ಹತ್ತಿ ಹೂವಿನ ಒಂದು ವರ್ಣನೆ ಆಗಿತ್ತು. ಹನುಮಂತಾಚಾರ್ಯವರು 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 2 ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಬಲರಾಮ್ ಅವರಿಗೆ ಕೊಡ್ತಾ ಇದ್ದೇವೆ 3, 2, 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. ಸುಬ್ಬಲಕ್ಷ್ಮಮ್ಮ ಅವರಿಗೆ ದೊರೀತಾ ಇದೆ ಒಟ್ಟು 7 ಪುಸ್ತಕಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. 2 ಪುಸ್ತಕಗಳು ಸಿಗ್ತಾ ಇವೆ, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ಕ್ಷಯ ಅನ್ನೋ ಈ ಕಾಯಿಲೆ ಎಷ್ಟು ಅನಾದಿಯದ್ದು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಪುರಾಣ ಕಾಲದಲ್ಲೂ ಸಹ ಕ್ಷಯ ಅನ್ನೋ ಶಬ್ದವನ್ನು ಬಳಸಿದ್ದೇವೆ ನಾವು. ಇವತ್ತಿನವರೆಗೂ ಕ್ಷಯ ಉಳ್ಕೊಂಡು ಬಂದಿದೆ. ಇದನ್ನು ನಿರ್ಮೂಲನ ಮಾಡಬೇಕು ಅಂತ ಭಾರತ ಸರ್ಕಾರ ಪಣ ತೊಟ್ಟಿದೆ. ನಾವು ಕೈ ಜೋಡಿಸಬೇಕು, ಮರೆಯಬಾರ್ದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.